ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಇಂದು ಬೆಳಿಗ್ಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಿನಾಂಕ 26ನೇ ಏಪ್ರಿಲ್ 2024ರಂದು ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ನೀಲ್ಕಂಠರಾವ್ ಮುಲ್ಗೆ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕೆಪಿಸಿಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಗೋಪಾಲ ರೆಡ್ಡಿ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಇವತ್ತು ಪ್ರಚಾರದ ವೇಳೆ ದೇಶದ ಪ್ರಧಾನಮಂತ್ರಿಯವರು ಮುಂದೆ ಬರ್ತಕ್ಕಂಥ 29ನೇ ತಾರೀಕು ಬೆಳಗ್ಗೆ ಅವರು ಇದರ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನಾವು ವಿಚಾರ ಮಾಡಬೇಕಾಗ್ತದೆ. ಬಹುಶಃ ನಮ್ಮ ದೇಶದ ಪ್ರಧಾನಮಂತ್ರಿಯವರಿಗೆ ಭಯಭೀತರಾಗಿದ್ದಾರೆ. ಅವರಿಗೆ ಬಹುಶಃ ಇಂಟೆಲಿಜೆನ್ಸ್ ಮೆಸೇಜ್ ಬಂದಿರಬಹುದು. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರಿದ್ದಾರೆ. ವಿಶೇಷವಾಗಿ ಯಾವೊಂದು ರೀತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಹಳ್ಳಿಯಲ್ಲಿ ನಾವು ಹೋಗುವಾಗ ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾ ಇದ್ದಾರೆ. ಇದು ಅವ್ರಿಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟು ಕೂಡ ಸಿಕ್ಕಿದೆ. ಮಹಿಳೆಯರು ಯಾವೊಂದು ರೀತಿಯಿಂದ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಒಂದು ಯೋಜನೆ ಏನು 2,000 ರೂಪಾಯಿ ಪ್ರತಿ ಮನೆಗೆ ಮುಟ್ತಾ ಇದೆ, ಮನೆ ಯಜಮಾನಿಗೆ ಮುಟ್ತಾ ಇದೆ, 24,000 ಅವ್ರಿಗೆ ಸಿಗ್ತಾ ಇದೆ. ಅದೇ ಒಂದು ರೀತಿಯಿಂದ ಹೆಚ್ಚಿನ ರೀತಿಯಿಂದ ಮಹಿಳೆಯರು 2023ನ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕಿದ್ದಾರೆ. 24,000 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಕನಿಷ್ಠ 24,000 ಕೋಟಿ ರೂಪಾಯಿ ತಮ್ಮ ಒಂದು ಆಯವ್ಯಯದಲ್ಲಿ ನಾವು ಮೀಸಲಿಟ್ಟಿದ್ದೀವಿ. ಇದೇ ಒಂದು ರೀತಿಯಿಂದ ನಮ್ಮ ಪ್ರಣಾಳಿಕೆಯಲ್ಲಿ ನಾರಿ ನ್ಯಾಯ ಅಂತ ಒಂದು ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ, ಅದರಲ್ಲೂ ಪ್ರತಿ ವರ್ಷ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1 ಲಕ್ಷ ರೂಪಾಯಿ ನಾವು ಮಹಿಳೆಯರಿಗೆ ನಾವು ಕೊಡ್ತಾ ಇದ್ದೀವಿ. BPL ಇರ್ತಕ್ಕಂಥ ಮಹಿಳೆಯರಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಪ್ರತಿ ತಿಂಗಳು 8,500. ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ 8,500 ಕೇಂದ್ರ ಸರ್ಕಾರದಿಂದ, 2,000 ರಾಜ್ಯ ಸರ್ಕಾರದಿಂದ, ಅಂದರೆ ಸುಮಾರು 10,500 ಪ್ರತಿ ತಿಂಗಳು ಮಹಿಳೆಯರಿಗೆ ಸಿಗ್ತಕ್ಕಂಥ. ಅದರಿಂದ ಅವರು ಭಯಭೀತ ಆಗಿಬಿಟ್ಟಿದ್ದಾರೆ. ಎಲ್ಲ ಹಳ್ಳಿಯಲ್ಲಿ ಅವರು ಸರ್ವೆ ಮಾಡಿದಾಗ ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಹಾಕ್ತಾರಂತ ಹೇಳ ನಂತರ ಅವರು ಇಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅವರು ಏನು ಸುಮಾರು ಈ ಒಂದು ಎಲ್ಲ ಒಂದು ಮಂಗಲಸೂತ್ರವನ್ನೇ ತಗೊಳ್ಬಿಡ್ತಾರಂತ ಒಂದು ಹೇಳಿದ್ದಾರೆ.
ನಾವು ಪ್ರಧಾನಮಂತ್ರಿಯವರು ಕೇಳ್ತಕ್ಕಂಥ ಒಂದು ಪ್ರಶ್ನೆ, ಕಳೆದ ಒಂದು 70 ವರ್ಷದಲ್ಲಿ 55 ವರ್ಷ ನಾವು ಅಧಿಕಾರದಲ್ಲಿದ್ದಾಗ ಯಾರಾದರೆ ಮಂಗಲಸೂತ್ರ ನಾವು ತಗೊಂಡಿದ್ದೀವ? ಚಿನ್ನ ಆಭರಣಗಳನ್ನು ನಾವು ತಗೊಂಡಿದ್ದೀವ? ಯಾವುದಾದ್ರೆ ಒಂದು ಸಮುದಾಯಕ್ಕೆ ನಾವು ಕೊಟ್ಟಿದ್ದೀವ? ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ಸುಮಾರು 137 ವರ್ಷದ ಹೆಚ್ಚಿನ ಒಂದು ಇತಿಹಾಸ ಇದೆ. ಇವತ್ತು ನಾವು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪಕ್ಷ ಹೋರಾಟವನ್ನು ಮಾಡಿದೆ, ಬಲಿದಾನವನ್ನು ಮಾಡಿದೆ, ತ್ಯಾಗವನ್ನು ಮಾಡಿದೆ. ಅದೇ ಒಂದು ರೀತಿಯಿಂದ ಇವತ್ತು ನಾವು ನೋಡಿದ್ರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಈಗಂತಲ್ಲ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ, BJPಯವರಾಗಲಿ RSS ಅವರಾಗಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋ ಏನಾದರೂ ಅವರು ಒಂದು ಪಾತ್ರ ಇದೆನಾ? ಒಬ್ಬ ಸಣ್ಣ ಹುಡುಗ ಯಾರಾದರೆ ಅವ್ರು ಏನಾದರೂ ಒಂದು ಬಲಿದಾನ ಆಗಿದೆನಾ? ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತು ಅವ್ರು ಗೊತ್ತಾಗ್ಬಿಟ್ಟಿದೆ ಚುನಾವಣೆಯವ್ರು ಗೆಲ್ಲಲ್ಲ ಅಂತ. ಇವತ್ತು ನಾವು ಪ್ರಧಾನಮಂತ್ರಿಯವರಿಗೆ ಪ್ರಶ್ನೆ ಕೇಳಬೇಕಾಗಿದೆ. ಯಾವಾಗಲೂ ಕೂಡ ಅವರು ನಮ್ಮ ಕಲಬುರಗಿ ಜಿಲ್ಲೆಗೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ. ಹಿಂದೆ 2018ರಲ್ಲಿ ಬಂದಿದ್ದು, 2019ರಲ್ಲಿ ಬಂದಿದ್ದು. ಮೊನ್ನೆ ತಾನೇ ಅವರು ಮಾರ್ಚ್ 16ನೇ ತಾರೀಕಿಗೆ ಕಲಬುರಗಿಗೆ ಬಂದಿದ್ರು. ಅವರು ಕೇವಲ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ. ಜನವರಿಯಲ್ಲೂ ಕೂಡ ಬಂದಾಗ ಒಂದು ಟ್ರಾನ್ಸಿಟ್ ಇದೆ ಅವ್ರಿಗೆ ಅಷ್ಟೇ. ಇಲ್ಲಿ ಬರ್ತಾರೆ, ಸೋಲಾಪುರ್ಗೆ ಹೋಗ್ತಾರೆ, ಬೇರೆ ಕಡೆ ಹೋಗ್ತಾರೆ. ಆದರೆ ಏನಾದರೂ ಒಂದು ಕೊಡುಗೆ ಇದೆನಾ? ಅವರು ಬಂದು ನಾವು ಈ ಒಂದು ಭಾಗದ ಏನಾದರೂ ಒಂದು ಆರ್ಟಿಕಲ್ 371Jಗೆ 5,000 ಕೊಟ್ಟಿದ್ದು ನಾವು ಕೇಂದ್ರದಿಂದ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದಾರ? ಆರ್ಟಿಕಲ್ 371J ಮಾಡಿದ್ದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರೋ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ದಿವಂಗತ ಧರಮ್ ಸಿಂಗ್ ಸಾಹೇಬರು ಹಾಗೂ ಹಲವಾರು ಮುಖಂಡರು ಸೇರಿ ಇದು ಮಾಡಿದ್ದಾರೆ. ಇದು ಆಗಿದ್ದು UPA ಸರ್ಕಾರ ಒಂದು ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ. ಅವ್ರು ಹೇಳಬೇಕು, ಏನಾದರೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು 5,000 ಕೋಟಿ ಕಾಂಗ್ರೆಸ್ ಸರ್ಕಾರದಿಂದ ಬಂದಿದೆ ಅಂದರೆ ನಾವು ಕೇಂದ್ರದಿಂದಲೂ 5,000 ಕೋಟಿ ಏನಾದರೂ ಕೊಟ್ಟಿದ್ದಾರೆ. 10 ವರ್ಷ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. 10 ವರ್ಷ ಅಧಿಕಾರಕ್ಕೆ ಬಂದ ನಂತರ ಏನಾದರೂ ವಿಶೇಷವಾಗಿ ಏನಾದರೂ ಒಂದು ಕೊಡುಗೆ ಕೊಟ್ಟಿದ್ದಾರ? 1400 ಕೋಟಿ ವೆಚ್ಚದ ನಮ್ಮ ಒಂದು ESI ಆಸ್ಪತ್ರೆ ನಾವು ಏನು ಮಾಡಿದ್ದೀವಿ, ಅದು ಮನ್ಸ್ ಮಾಡಿದರೆ ಮೇಲ್ದರ್ಜನೆ ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡ್ಬೋದಾಗಿತ್ತು. ಇದು ಏಮ್ಸು ಇವತ್ತು ಇಡೀ ದೇಶದಲ್ಲಿ ಕೇವಲ 2 ಕಡೆ ಇಲ್ಲ, 2 ರಾಜ್ಯದಲ್ಲಿ, ಅದು ಕೇರಳದಲ್ಲಿ ಇಲ್ಲ ಹಾಗೂ ಕರ್ನಾಟಕದಲ್ಲಿ ಇಲ್ಲ. ಹೋಗ್ಲಿ, ಇವಾಗ ಒಂದು ವೇಳೆ ಅವರು ಕಲಬುರಗಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಒಂದು ಹೆಸರು ಆಗ್ತದಂತ ಅವ್ರು ಅನ್ಕೊಳ್ಳೋಣ. ಅದು ಬಿಟ್ಟು ನಮ್ಮ ಮುಖ್ಯಮಂತ್ರಿಯವರು 3 ಸತಿ ಪತ್ರ ಬರೆದಿದ್ದಾರೆ, ಏಮ್ಸ್ ತಾವು ಕಲಬುರಗಿಯಲ್ಲಿ ಮಾಡ್ರಿ ಪ್ರಧಾನಮಂತ್ರಿಗೆ, ಇಲ್ಲ ಅಂದರೆ ತಾವು ರಾಯಚೂರಲ್ಲಿ ಮಾಡ್ರಿ ಅಂತ 3 ಸತಿ ಪತ್ರ ಬರೆದಿದ್ದಾರೆ. ಅದಕ್ಕೆ ಉತ್ತರನೇ ಇಲ್ಲ. ಏನು ಬದ್ಧತೆ ಇದೆ ಅವ್ರದ್ದು? ಕೇವಲ ಇಲ್ಲಿ ಬಂದು ಡೆವಲಪ್ಮೆಂಟ್ ಏನು ಕೊಡುಗೆ, ಪ್ರಧಾನಮಂತ್ರಿಯವರ ಒಂದು ಕೊಡುಗೆ ನಮ್ಮ ಕಲಬುರಗಿ ಜಿಲ್ಲೆಗೆ, ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದೆ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಮ್ಮ ನಿಮ್ಸ್ ಮಾಡಿದಾರ ಅವರು? ಆಗಬೇಕಾಗಿತ್ತು. ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು. ಸೆಂಟರ್ ಆಫ್ ಎಕ್ಸಲೆನ್ಸ್ ಇಲ್ಲಿಂದ ಸ್ಥಳಾಂತರವನ್ನು ಮಾಡಿದ್ರು. ರೈಲ್ವೆ ಡಿವಿಷನ್ ಅದನ್ನು ಕೂಡ ನಮ್ಮ 2013-14 ಒಂದು ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿರುವಂತಹ ಒಂದು ವಿಷಯ, ಅದನ್ನು ಕೂಡ ಪಿಯೂಷ್ ಗೋಯಲ್ ಅವರು ಹೇಳ್ತಾರೆ ನಾವು ಹಿಂಪಡೆದಿದ್ದೀವಿ, ಮಾಡೋದಕ್ಕೆ ಆಗಲ್ಲ. ಇವತ್ತು ಕೇವಲ ಒಂದು ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಚುನಾವಣೆ ಬಂದಾಗ, ಇವಾಗ ಅವ್ರ ಕೊಡುಗೆ ಏನಿದೆ? ಅವರು ಅಧಿಕಾರಕ್ಕೆ ಹಿಂದೆ ಬಂದಿದ್ದನು ಕೂಡ ರಾಮ ಮಂದಿರ ಹೆಸರಲ್ಲಿ. ರಾಮ ಮಂದಿರ ಅವರು ಉದ್ಘಾಟನೆ ಮಾಡಿ ಒಂದು ಬಹಳ ದೊಡ್ಡದಾದ ಒಂದು ಕಾರ್ಯಕ್ರಮ ಮಾಡಿದ್ರು. ನಾವೆಲ್ಲರೂ ಕೂಡ ರಾಮ ಬರೇ ಒಂದು ಪಕ್ಷಕ್ಕೆ ಸೀಮಿತರಿದಾರ? ಎಲ್ಲ ಜಾತಿ ಜನಾಂಗದವರು ಎಲ್ಲರೂ ಕೂಡ ಅವ್ರಿಗೆ ಪೂಜೆ ಮಾಡ್ತಾರೆ. ಕಂಚಿಪೀಠದ ಶಂಕರಾಚಾರ್ಯವರು ಕೂಡ ಅವ್ರು ಹೇಳಿದರು, ಅಪೂರ್ಣ ಆಗಿರುವಂತಹ ಮಂದಿರವನ್ನು ತಾವು ಉದ್ಘಾಟನೆ ಮಾಡಬೇಡ್ರಿ. ಇದು ಯಾವ ಪಕ್ಷ ಹೇಳಿಲ್ಲ, ಶಂಕರಾಚಾರ್ಯವರು ಹೇಳಿದ್ದಾರೆ. ಆದರೂ ಕೂಡ
ಕೇವಲ ಚುನಾವಣೆ ಬಂದಾಗ ಇಂತಹ ಒಂದು ಮಾಡ್ತಾರೆ. ಯಾಕಂದರೆ ಅವರು ಬೇರೆ ಹೇಳುವುದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನೂ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಯವರಿಗೆ ಕರ್ನಾಟಕ ರಾಜ್ಯದಲ್ಲಿ ಅವರು ಹೇಳಬೇಕಂದ್ರೆ ಯಾವ ವಿಷಯಲ್ಲೂ ಕೂಡ ಇಲ್ಲ. ಆ ಒಂದು ಕಾರಣಕ್ಕಾಗಿ ಇಂತಹ ಒಂದು ಹೇಳಿಕೆಯವರು ತಮ್ಮ ಮಂಗಳಸೂತ್ರವನ್ನೇ ತಗೊಂಡು ಬೇರೆ ಕಡೆ ಹಂಚಿಬಿಡ್ತಾರೆ ಅಂತ ಒಂದು ರೀತಿಯಿಂದ ಈ ಮಾತು ಬೇರೆ ಯಾರಾದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೇಳ್ತಾ ಇದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಇವತ್ತು ದೇಶದ ಪ್ರಧಾನಮಂತ್ರಿ ಅವರು ಇಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ಅತಿ ಅವಶ್ಯಕತೆ ಇದೆ. ಈ ಒಂದು ಇದರಲ್ಲಿ ಇವಾಗ ಒಂದು ತಾಳಿ ಅಂದರೆ ನಮ್ಮ ದೇಶದ ಮಹಿಳೆಯರಿಗೆ ಬಹಳಷ್ಟು ತಮ್ಮ ಒಂದು ಸ್ವಾಭಿಮಾನ. ಬರಗಾಲ ಬಂದಾಗ ಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಳೆಯರು ತಾಳಿಯನ್ನೇ ಕೊಟ್ಟು ಅವರು ಸಂಸಾರ ಮಾಡ್ತಾರೆ. ಅಷ್ಟೊಂದು ಕಾಳಜಿ ಇದೆ ಅವರಿಗೆ. ಇವತ್ತು ತಾಳಿ ಜೊತೆ ದೇಶದ ಪ್ರಧಾನಮಂತ್ರಿ ಅವರು ರಾಜಕೀಯ ಮಾಡ್ತಾರಂದರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ನಮ್ಮ ದೇಶದ ಜನರು, ರಾಜ್ಯದ ಜನರು ತಿಳ್ಕೊಳ್ಳೋದು ಅತಿ ಅವಶ್ಯಕತೆ ಇದೆ. ರೈತರು ಎಷ್ಟು ಜನ ತಾಳಿಯನ್ನೇ ಕಳ್ಕೊಂಡಿದ್ದಾರೆ. ರೈತರು ನಮ್ಮ ದೇಶದಲ್ಲಿ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲ ಅವರು ದೆಹಲಿಯಲ್ಲಿ, ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ ಅವರೆಲ್ಲ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸುಮಾರು 700ಕ್ಕಿಂತ ಹೆಚ್ಚು ಜನ ರೈತರು ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ಕಳೆದ 10 ವರ್ಷದಲ್ಲಿ 1,474,000 ರೈತರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ. ಪ್ರತಿದಿನ ನಮ್ಮ ದೇಶದಲ್ಲಿ ರೈತರು 30ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಬಿಟ್ಟು ಅವರು ಈ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಹಿಂದೂ ಮುಸ್ಲಿಂ ವಿವಾದವನ್ನು ಸೃಷ್ಟಿ ಮಾಡಿ ಕೇವಲ ಒಂದು ಮತಬೇಟೆಗೋಸ್ಕರ ಇಂತಹ ಒಂದು ಮಾನ್ಯ ಪ್ರಧಾನಮಂತ್ರಿಯವರು ಮಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸರಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರುವಂತಹ ಸನ್ಮಾನ್ಯ ರಾಧಾಕೃಷ್ಣ ಅವರು ಎಲ್ಲ ಕಡೆ ಹಳ್ಳಿ ಸಂಚಾರ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಜೇವರ್ಗಿ ಮತಕ್ಷೇತ್ರದಲ್ಲಿ 4 ಕಡೆ ಬಹಳ ದೊಡ್ಡ ಪ್ರಮಾಣದ ಮಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ, ಅಲಗುಣಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ, ನೆಲುಗಿ ಸರ್ಕಲ್ ಜೇರಡಿಯಲ್ಲಿ ಹಾಗೂ ಮಂದೇವಾಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಅಲೆ ಇದೆ. ಹೆಣ್ಮಕ್ಕಳು ಖುದ್ದಾಗಿ ಸ್ವ ಇಚ್ಛೆಯಿಂದ ಮುಂದೆ ಬಂದು ತಾವು ನುಡಿದಂತೆ ನಡೆದಿದ್ದೀರಾ, ತಾವು ನಮ್ಗೆ ಹೇಳಿರೋ ಪ್ರತಿಯೊಬ್ಬರಿಗೆ 2,000 ರೂಪಾಯಿ ಸಿಗ್ತಾ ಇದೆ, ಉಚಿತವಾಗಿ ಬಸ್ ಪಾಸ್ ಸಿಗ್ತಾ ಇದೆ, ಎಲ್ಲರೂ ಕೂಡ ಗೊತ್ತಿದೆ. ಎಲ್ಲರೂ ಕೂಡ ಉಚಿತವಾಗಿ ಬಸ್ ಪಾಸ್ ಸಿಗ್ತಾ ಇದೆ. ಎಲ್ಲ ಕಡೆ ವಹಿವಾಟನು ಕೂಡ ಹೆಚ್ಚಾಗಿದೆ. ಅನ್ನ ಸಿಗ್ತಾ ಇದೆ. ಅಕ್ಕಿ 5 kg ಇದ್ದಿದ್ದು 7 kg ನಾವೇನು ಮಾಡಿದ್ದೀವಿ ಅದು ಕುಸಿದು ಅವ್ರು 5 kg ಮಾಡಿದ್ರು, ನಾವು 10 kg ಮಾಡಿದ್ದೀವಿ. ಅದರಿಂದನೂ ಕೂಡ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 4,48,00,000 ಜನರಿಗೆ ಅನುಕೂಲ ಆಗ್ತಾ ಇದೆ. ಇದೆಲ್ಲವನ್ನು ನೋಡಿ ಅವು ಭಯಭೀತರಾಗಿದ್ದಾರೆ. ಏನಾದರೂ ಒಂದು ಜಾತಿ, ಒಂದು ಭೇದ ಭಾವ ಮಾಡಿ ಮಾಡ್ತಕ್ಕಂಥ ಒಂದು ಪ್ರಸಂಗ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಾಜಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗಿರುವಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು 12:10ಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಬಂದು ಮತ್ತೆ ಅದ ನಂತರ ಅಲ್ಲಿಂದ ಅವರು ಬಿಜಾಪುರ್ಗೆ ಹೋಗ್ತಾ ಇದ್ದಾರೆ. ನಮ್ಮ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಮೈಸೂರಿನಲ್ಲಿ ಮತವನ್ನು ಹಾಕಿ ಇಲ್ಲಿ 11:10ಕ್ಕೆ ಬರ್ತಾ ಇದ್ದಾರೆ. ನಂತರ ಅವರು ಬಿಜಾಪುರಕ್ಕೆ ಹೋಗಿ ಅಲ್ಲಿಂದ ಬೆಲ್ಲಾರಿಗೆ ಹೋಗಿ ಮತ್ತು ಸಾಯಂಕಾಲ 6ವರೆಗೆ ಒಂದು MSK ಮಿಲ್ಲಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವೂ ಕೂಡ ಆಗ್ತಾ ಇದೆ. ಮತ್ತು 1ನೇ ತಾರೀಕಿಗೆ ಮೇ 1ನೇ ತಾರೀಕಿಗೆ
ಮಧ್ಯಾಹ್ನ 2 ಗಂಟೆಗೆ ಅಂಬೇಡ್ಕರ್ ಭವನ ಒಂದು ಆವರಣದಲ್ಲಿ ಜೇವರ್ಗಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಜೇವರ್ಗಿ ಮತಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗೂ ಅದ್ರ ಜೊತೆಯಾಗಿ ವಿಶೇಷವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿರುವಂತಹ ಅಥಣಿಯ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸೌದಿಯವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೂ ಹಲವಾರು ಪ್ರಮುಖರು ಮುಖಂಡರು ನಮ್ಮ ಕಲಬುರಗಿ ಒಂದು ಭಾಗಕ್ಕೆ ಬರ್ತಾ ಇದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರು ರೋಡ್ ಶೋವನ್ನು ನಡೆಸಿದರು. ಸಂಜೆ 5 ಗಂಟೆಯಿಂದ 6 ಗಂಟೆ 15 ನಿಮಿಷದವರೆಗೆ ಈ ರೋಡ್ ಶೋ ನಡೆಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ ನಗರಾಧ್ಯಕ್ಷರಾದ ಚಂದು ಪಾಟೀಲ್ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಎಲ್ಲಾ ನಾಯಕರು, ಮುಖಂಡರು ಮತ್ತು ಸಹಸ್ರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಜೆಪಿ ನಡ್ಡಾ ಅವರಿಗೆ, ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ, ಸನ್ಮಾನ್ಯ ಚಂದು ಪಾಟೀಲ್ ಅವರಿಗೆ, ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ, ಸನ್ಮಾನ್ಯ ಬಿ.ಸಿ. ಪಾಟೀಲ್ ಅವರಿಗೆ, ನಿತೀಶ್ ಗುಂಡೇದಾರ್ ಅವರಿಗೆ, ಹಿಂದ್ಗಡೆ ಇರುವಂತ ನಮ್ಮೆಲ್ಲ ಕಾರ್ಯಕರ್ತರು ಈ ವಾಹನದ ಮುಂದುಗಡೆ ಬಂದು ಈ ಒಂದು ಯಾತ್ರೆ ಯಶಸ್ವಿಗೊಳಿಸಬೇಕು. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂತ ನಾಯಕರು ಕೂಡ ಗಮನಿಸಬೇಕು. ಹಿಂದ್ಗಡೆ ಇರುವಂತ ಎಲ್ಲ ಕಾರ್ಯಕರ್ತರಿಗೆ ಮುಂದುಗಡೆ ಬರಬೇಕು. ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಈ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಿ ತಮ್ಮ ಸಹಕಾರ ಅಗತ್ಯವಾಗಿದೆ. ನಾವೆಲ್ಲರೂ ಕೂಡ ನಿರಂತರವಾಗಿ ಅದೆಲ್ಲ ಖರ್ಗೆ ಅವರ ಕುಟುಂಬದ ಮೇಲೆ ಜೆಡಿಎಸ್ ಪಕ್ಷದ ವತಿಯಿಂದ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಕಾಂಗ್ರೆಸ್ನ ಮುಖಂಡರಾದ ಲಚ್ಚಪ್ಪ ಜಮಾದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಕೋಲಿ ಕಬ್ಬಲಿಗ ಎಸ್ಟಿ ವಿಷಯದಲ್ಲಿ ವಿನಾಕಾರಣ ಖರ್ಗೆ ಅವರ ಕುಟುಂಬದ ಮೇಲೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶಿವಕುಮಾರ್ ನಾಟಿಕಾರ್ ಅವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಲಚ್ಚಪ್ಪ ಎಸ್ ಜಮಾದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕೋಶಾಧ್ಯಕ್ಷರಾದ ಪಿಂಟು ಜಮಾದಾರ್, ಸಲಹೆಗಾರರಾದ ಹನುಮಂತ ಸಂಕನೂರ್, ರಾಜ್ಯ ಉಪಾಧ್ಯಕ್ಷರಾದ ರಾಮಲಿಂಗ್ ನಾಟಿಕಾರ್, ಮಲ್ಲಿಕಾರ್ಜುನ್ ಗುಡಬಾ, ಜಿಲ್ಲಾಧ್ಯಕ್ಷರಾದ ಶಿವು ಧಣ್ಣಿ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ರಾಮಲಿಂಗ್ ಬಾನರ್, ಸೇಡಂ ತಾಲೂಕಾ ಅಧ್ಯಕ್ಷರಾದ ನಾಗೇಂದ್ರಪ್ಪ ನಿಂಗಂಪಲ್ಲಿ, ಅಫಜಲ್ಪುರ ತಾಲೂಕಾ ಅಧ್ಯಕ್ಷರಾದ ಸತೀಶ್ ಜಮಾದಾರ್, ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಅಂಬರಾಯ್ ಜವಳಗಿ, ನಗರ ಅಧ್ಯಕ್ಷರಾದ ಶಿವಕುಮಾರ್ ಯಾಗಾಪುರ್, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ಅನಿಲ್ ಕುಮಾರ್ ಜಮಾದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೊಲ್ಲಿ ಕಬ್ಬಲಿಗ ಜಾತಿಗಳನ್ನು ST ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ವಿಷಯ ವಿನಾಕಾರಣ ಇವತ್ತು ಯಾವ್ಯಾವ ಒಂದು ಪಕ್ಷದಲ್ಲಿದ್ದವರು ಒಂದು ಪಕ್ಷದ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇನ್ನೊಂದು ಪಕ್ಷದಲ್ಲಿದ್ದವರು ಇನ್ನೊಂದು ಪಕ್ಷದ ಪರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು JDS ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶಿವಕುಮಾರ್ ನಾಟಿಕಾರ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಕೋಲಿ ಕಬ್ಬಲಿಗ ಜಾತಿಗಳಿಗೆ ST ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಇವತ್ತು ಇದನ್ನು ಇಲ್ಲಿವರೆಗೆ ತಡೆದು ಹಿಡಿದಂಥವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಖರ್ಗೆಯವರ ಕುಟುಂಬ ಅಂಥೇಳಿ ಆರೋಪ ಮಾಡಿದ್ದರು. ಅದೆಲ್ಲ ನಾವು ಪತ್ರಿಕೆಯಲ್ಲಿ ನೋಡಿದಾಗ ಇವತ್ತು ನಾವು ತಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ನಿಜವಾಗಿ ನಮಗೆ ಕೋಲಿ ಕಬ್ಬಲಿಗ ಜಾತಿಗಳನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ST ಪಟ್ಟಿಗೆ ಸೇರಿಸ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ BJPಯ ಅನೇಕ ಘಟಾನುಘಟಿ ನಾಯಕರುಗಳು ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ಕಲಬುರಗಿ ಲೋಕಸಭೆ ಸದಸ್ಯ ಉಮೇಶ್ ಜಾಧವ್ ಅವರು, ಇವರೆಲ್ಲರೂ ನಮಗೆ ST ಮಾಡ್ತೇನೆ ನಮಗೆ ಮತ ಕೊಡ್ರಿ ಅಂತ ಹೇಳಿ ಭರವಸೆ ಕೊಟ್ಟು ನಮ್ಮ ಮತಗಳನ್ನು ಪಡೆದು ನಮಗೆ ST ಮಾಡ್ದೇ ಮೋಸ ಮಾಡಿದವು. ಆದರೆ ಇವರು ಖರ್ಗೆಯವರಿಂದ ನಮಗೆ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತೀವಿ ಎಲ್ಲ ಇವತ್ತು ನೀವು JDS ಪಕ್ಷದ ರಾಜ್ಯ ಅಧ್ಯಕ್ಷರಿದ್ದಂಥ ಶಿವಕುಮಾರ್ ನಾಟಿಕರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು BJPಯವ್ರ ಬಗ್ಗೆ ಕೂಡ ತಾವು ಅವರು ಏನು ಮೋಸ ಮಾಡಿದ್ದಾರೆ, ಮಾತು ಕೊಟ್ಟಿದ್ದರು, ಅವರು ಮಾಡಿಲ್ಲ ಅಂತ ಮಾತಾಡಬೇಕಾಗಿತ್ತು. ಅದಕ್ಕೆ ನಾವು ಇವತ್ತು ಅದನ್ನು ಹೇಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ST ಆಗಲೇಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಾತಿಗಳಲ್ಲಿ ಯಾರಾದರೂ ಅತಿ ಹೆಚ್ಚು ಬಡ ಕುಟುಂಬಗಳು ಸಿಗ್ತಾವಂದರೆ ಅದು ಕೋಲಿ ಕಬ್ಬಲಿಗ ಜಾತಿಗಳಲ್ಲಿ ಇವತ್ತಿನ ದಿವಸ ನಾವು ಅತಿ ಹಿಂದುಳಿದ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. ನಮ್ಮಲ್ಲಿ ಆರ್ಥಿಕವಾಗಿ ಭಾಳ ಕನಿಷ್ಠ ಮಟ್ಟದಲ್ಲಿದ್ದೇವೆ. ಶೈಕ್ಷಣಿಕವಾಗಿ ಅಂತೂ ನಾವು ಬಹಳ ದೂರ ಇದ್ದೇವೆ, ಇನ್ನೂ ಹತ್ತಿರ ಇಲ್ಲ. ಇವತ್ತು ರಾಜಕೀಯ ರಂಗದಲ್ಲಿ ಕೂಡ ನಮಗೆ ಯಾವುದೇ ಒಂದು ಹೇಳ್ಕೋವಂಥ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹೇಳ್ಕೋವಂಥ ಸ್ಥಾನಮಾನಗಳು ಇವತ್ತಿಗೂ ಸಿಕ್ಕೇ ಇಲ್ಲ, ಯಾವುದೇ ಸರ್ಕಾರ ಇರ್ಬೋದು. ಇವತ್ತು ಏನೋ ಈಗ ಎಲೆಕ್ಷನ್ ಹೊಸ್ತಿಲಲ್ಲಿ ಇಂಥ ಒಂದು ಹೇಳಿಕೆಗಳು ಇವತ್ತು ನಾವು ಸಮಾಜ ಕಡೆಯಿಂದ ನಾವು ಹೇಳಿಕೆ ಕೊಡ್ತಾ ಇರಬೇಕಾದ್ರೆ ಅಥವಾ ತಾವು ಒಂದು ಪಕ್ಷದಿಂದ ಹೇಳಿಕೆ ಕೊಟ್ಟರೆ ಕೇವಲ ಒಂದು ಪಕ್ಷಕ್ಕೆ ಟಾರ್ಗೆಟ್ ಅಲ್ಲದೇ ಇವತ್ತು ಒಂದೇ ಕುಟುಂಬಕ್ಕೆ ಟಾರ್ಗೆಟ್ ಮಾಡಿರೋದು ಇದು ಸರಿಯಲ್ಲ. ಯಾಕೆಂದರೆ ಎಂದೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆಯವರಾಗಲಿ ಪ್ರಿಯಾಂಕ್ ಖರ್ಗೆಯವರಾಗಲಿ ಕೋಲಿ ಸಮಾಜಕ್ಕೆ ನಾವು ST ಮಾಡ್ತೀವಿ, ನಮಗೆ ನೀವು ಮತ ಕೊಡ್ರಿ ಅಂತ ಅವ್ರು ಎಂದೂ ಕೇಳಿಲ್ಲ. ಇವತ್ತು ನಮ್ಮ ಮಾತಾ ಕೇಳಿದವರು ಇವತ್ತು BJPಯವರು. ಇವತ್ತು ನಮ್ಮ ಸಮಾಜ ಜಾತಿಗಳನ್ನು ಕ್ಯಾಟಗರಿ 1ನಲ್ಲಿ ಸೇರಿಸಿದವರು ಕಾಂಗ್ರೆಸ್ ಪಕ್ಷದವರು. ಇವತ್ತು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಾಡಿದವರು ಕಾಂಗ್ರೆಸ್ ಪಕ್ಷ. ಇವತ್ತು ಕಲಬುರಗಿಯಲ್ಲಿ ಪೊಲೀಸ್ ಭವನ ನಿರ್ಮಾಣಕ್ಕೆ 4 ಕೋಟಿ ಅನುದಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ನಮ್ಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಮ್ಮದೇನು ಅಂಬಿಗರ ಚೌಡಯ್ಯ ಪೀಠ ಇದೆ ಹಾವೇರಿಯಲ್ಲಿ ಗುರುಪೀಠ, ಅಲ್ಲಿ ಕೂಡ 5 ಕೋಟಿ ಅನುದಾನವನ್ನು ಪ್ರಿಯಾಂಕ್ ಖರ್ಗೆಯವರು ಪ್ರವಾಸೋದ್ಯಮ ಸಚಿವರಿದ್ದಾಗ ಕೊಟ್ಟಿದ್ದಾರೆ. ಇವತ್ತು ನಮಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಯಾರೇ ಇರಲಿ, ಇವತ್ತು ಸುಮಾರು ನಮಗೆ ಅಂಬಿಗರ ಚೌಡಯ್ಯ ನಿಗಮಕ್ಕೆ 500 ಕೋಟಿ ರೂಪಾಯಿ ಕೊಡಬೇಕು. ನಮ್ಮ ಜನರಿಗೆ ಇವತ್ತು ಆರ್ಥಿಕವಾಗಿ ಇವತ್ತು ರಾಜಕೀಯವಾಗಿ ಕೂಡ ನಮ್ಮ ಜನರಿಗೆ ಅನೇಕ ಸ್ಥಾನಮಾನಗಳು ಕೊಡಬೇಕು. ಇವತ್ತು ನಮಗೆ ST ಅಂತೂ ನಮ್ಮೆಲ್ಲರದು ಇಡೀ ನಮ್ಮ ಜಾತಿಯ ಒಂದು ವ್ಯವಸ್ಥೆ, ನಮ್ಮ ಜನರೆಲ್ಲರ ಕೂಗಿದೆ ಇವತ್ತು ST ಬೇಕು ಅಂತೇಳಿ. ಇವತ್ತು ನಮ್ಮ ಮಾತು ಕೊಟ್ಟು ಮೋಸ ಮಾಡಿದವರು BJPಯವರಾಗಿದ್ದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಒತ್ತಾಯ ಮಾಡ್ತೀವಿ, ಅವರು ಕೂಡ ನಮಗೆ ST ಮಾಡಿಕೊಡ್ಬೇಕು. ಏನಾದರೂ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೆ ಖಂಡಿತವಾಗಿ ST ಮಾಡಿಕೊಡಲೇಬೇಕಂತ ನಾವು ಒತ್ತಾಯ ಕೂಡ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಕಳೆದ ಕೆಲವು ದಿನಗಳ ಹಿಂದೆ ಕೋಲಿ ಸಮಾಜದ ಒಂದು ಸಭೆ ಕರೆದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಪ್ರಿಯಾಂಕ್ ಖರ್ಗೆಜಿಯವರು, ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಬಂದು ಆ ಸಭೆಯಲ್ಲಿ ಭಾಗವಹಿಸಿದವು, ನಮ್ಮನ್ನು ಮಾತು ಕೊಟ್ಟಿದ್ದಾರೆ.
ಇವತ್ತು ಕೇಂದ್ರದಲ್ಲಿ ಏನಾದರೂ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ನಾವು ಎಸ್ ಟಿ ಕೊಡ್ತೇವೆ, ಮಾಡಲಿಕ್ಕೆ ನಮ್ಮ ಶತಪ್ರಯತ್ನ ಮಾಡಿ ನಾವು ಮಾಡಿಸ್ತೇವೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ವೇಳೆ ಕೇಂದ್ರದಲ್ಲಿ ಸರ್ಕಾರ ಬರದೇ ಹೋದರೆ ಈ ಒಂದು ಏನು ವಾಪಸ್ ಬಂದಿದೆ ದೆಹಲಿಯಿಂದ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿದ್ದಾರೆ, ಅದನ್ನು ಸರಿಪಡಿಸಿ ಸಮಾಜದ ಎಲ್ಲ ಮುಖಂಡರ ಒಂದು ಜೊತೆ ಚರ್ಚೆ ಮಾಡಿ ಯಾವ್ಯಾವ ಜಾತಿಗಳನ್ನು ಮಾತ್ರ ಇಲ್ಲಿಂದ ಕಳಿಸ್ಬೇಕು, ಅಷ್ಟೇ ಜಾತಿಗಳ ಹೆಸರನ್ನು ನೀವು ನಮಗೆ ಕೊಡ್ರಿ, ಅವಿಷ್ಟೇ ನಾವು ಕಳಿಸ್ತೀವಿ ಅಂತ ಹೇಳಿ ಅವರು ಆ ಒಂದು ಸಂದರ್ಭದಲ್ಲಿ ಮಾತು ಕೊಟ್ಟು ಇವತ್ತು ಆದಷ್ಟು ಬೇಗ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಅಂಬಾರಾಯ್ ಅಷ್ಟಗಿಯವರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಂಬಾರಾಯ್ ಅಷ್ಟಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಎಸ್ ಭಾರತಿ, ಶಿವಯೋಗಿ ನಾಗನಹಳ್ಳಿ, ಮರೆಪ್ಪ ಬಡಿಗೇರ್, ಸಂತೋಷ್ ಹಾದಿಮನಿ, ಶಾಂತಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಂದ್ರೆ, ಕಾಂಗ್ರೆಸ್ ಪಕ್ಷ ದಲಿತರ ಮತಗಳು, ಅದರಲ್ಲಿ ವಿಶೇಷವಾಗಿ ರೈಟ್ ಕಮ್ಯುನಿಟಿ, ಬಲಗೈ ಸಮುದಾಯದ ಮತಗಳು ನಮಗೆ ಟೇಕ್ ಇಟ್ ಗ್ರ್ಯಾಂಟೆಡ್ ಅಂತಕ್ಕಂಥ ಭಾವನೆಯಲ್ಲಿ ಅವ್ರು ಮಾತಾಡ್ತಾರೆ. ಜೊತೆಗೇ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೇ ಗೊತ್ತಾತೊಂದರೇನೋ ಅನ್ನಂಗೆ ಹೇಳ್ತಾರೆ. ಆದರೆ ವಾಸ್ತವ ಹಂಗಿಲ್ಲ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವತಂತ್ರ ಚಳವಳಿ ಸಂದರ್ಭ ಹಿಡ್ಕೊಂಡು ಇಲ್ಲಿವರೆಗೂ ಅವಮಾನ ಮಾಡಿರ್ತಕ್ಕಂಥದ್ದು, ಕಾಡಿರ್ತಕ್ಕಂಥದ್ದು, ನೋವು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇಡೀ ದೇಶದ ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ತರಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು, ಅವ್ರಿಗೂ ಎಲ್ಲ ಕ್ಷೇತ್ರಗಳಲ್ಲಿ ಅವಕಾಶ ಕೊಡಬೇಕಂತೇಳಿ ಬಿಲ್ ತಂದಾಗ ಆ ಬಿಲ್ಲ ಕಾಂಗ್ರೆಸ್ ಪಕ್ಷದವರೇ ಅದಕ್ಕೆ ವಿರೋಧ ಮಾಡಿದ್ರು, ಬಿದ್ದೋಯ್ತು ಬಿಲ್ಲ. ಬಾಬಾ ಸಾಹೇಬರು ಮನನೊಂದು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಅನೇಕ ಸಂದರ್ಭಗಳಲ್ಲಿ ಬಾಬಾ ಸಾಹೇಬರ ಏನು ಚಳವಳಿ ಇತ್ತು ದಲಿತರಿಗಾಗಿ, ಅದು ಪ್ರತ್ಯೇಕ ಮತದಾನ ಪದ್ಧತಿ ಇರ್ಬೋದು, ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇರ್ಬೋದು, ಆ ಸಂದರ್ಭಗಳಲ್ಲೂ ಕೂಡ ಕಾಂಗ್ರೆಸ್ ಅವರಿಗೆ ತುಳಿತಕ್ಕಂಥ, ಬೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತು. ಸ್ವತಃ ಗಾಂಧೀಜಿಯವರೇ ಯರವಾಡ ಜೈಲಿನಾಗ ಉಪವಾಸ
ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಶ್ರೀನಿವಾಸ ಸರಡಿಗೆಯ ವತಿಯಿಂದ ಕೊಡಮಾಡುವ ಚಿನ್ನದ ಕಂತಿ ಪ್ರಶಸ್ತಿಯ ಕುರಿತು ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದರೇಣುಕ ಶಿವಾಚಾರ್ಯರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠದ ನಾಡಿನ ಅಪ್ರತಿಮ ಸಾಧಕರಿಗೆ ನೀಡುವ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳ ಷಷ್ಠಿಪೂರ್ತಿ ಸಮಾರಂಭದ ಅಂಗವಾಗಿ ಈ ಬಾರಿ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಚಿದಂಬರ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ವೇದಾಂತಾಚಾರ್ಯ ಗೀತೋತ್ತಮ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಬೀದರ್ ಇವರಿಗೆ ಪ್ರದಾನ ಮಾಡಲಾಗುವುದು ಎಂದು ಶ್ರೀ ಗುರು ಮಹಾಲಿಂಗೇಶ್ವರ ಸಂಸ್ಥಾನ ಹಿರೇಮಠ ವೆಂಕಟಬೇನೂರಿನ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದರೇಣುಕ ಶಿವಾಚಾರ್ಯರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಶಸ್ತಿ ಆಯ್ಕೆ ಸಮಿತಿಯ ಸಂಚಾಲಕರಾದ ಬಿಎಚ್ ನಿರಗುಡಿ, ಶ್ರೀಮಠದ ಸದ್ಭಕ್ತರಾದ ಹನುಮಂತರಾಯ ಅಟ್ಟೂರ್, ಪ್ರಶಸ್ತಿ ಆಯ್ಕೆ ಸಮಿತಿಯ ಸಹ ಸಂಚಾಲಕರಾದ ಶರಣಗೌಡ ಪಾಟೀಲ್ ಪಾಳ, ಶ್ರೀಮಠದ ಸದ್ಭಕ್ತರಾದ ರವಿ ಶಹಾಪುರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಯಾದ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಶ್ರೀ ಗುರು ಚಿಕ್ಕವೀರೇಶ್ವರ ಸಂಸ್ಥಾನ ಹಿರೇಮಠದ ನಾಡಿನ ಅಪ್ರತಿಮ ಸಾಧಕರಿಗೆ ನೀಡುವ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳ ಷಷ್ಠಿಪೂರ್ತಿ ಸಮಾರಂಭದ ಅಂಗವಾಗಿ ಈ ಬಾರಿ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಚಿದಂಬರ ಆಶ್ರಮ ಬೀದರ್ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ವೇದಾಂತಾಚಾರ್ಯ ಗೀತೋತ್ತಮ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪೂಜ್ಯರಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ದಾರೂಢ ಮಠ ಬೀದರ್ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಾದ್ಯಂತ ಲಕ್ಷಾಂತರ ಭಕ್ತ ಸಮೂಹವನ್ನು ಹೊಂದಿರುವ ಪರಮ ಪೂಜ್ಯರು ಕಳೆದ 6 ದಶಕಗಳಿಂದ ನಿರಂತರವಾಗಿ ಧರ್ಮ ಪ್ರಸಾರ ಮಾಡಿ ತಮ್ಮ ಬದುಕನ್ನೇ ಸಮಾಜದ ಸೇವೆಗೆ ಸಮರ್ಪಣೆ ಮಾಡಿಕೊಂಡ ಮಹಾಚೇತನವಾಗಿದ್ದಾರೆ. ಕಾಶಿಯಲ್ಲಿ ಎಮೆ ತತ್ವಜ್ಞಾನ ಪೂರೈಸಿರುವ ಪರಮ ಪೂಜ್ಯರು ಕನ್ನಡ, ಆಂಗ್ಲ, ತೆಲುಗು, ಹಿಂದಿ ಸೇರಿದಂತೆ ಸುಮಾರು 9 ಭಾಷೆಗಳಲ್ಲಿ ಪ್ರವಚನ ಮಾಡುವ ಮೂಲಕ ಕೋಟ್ಯಾಂತರ ಮನಸ್ಸುಗಳಿಗೆ ಧರ್ಮದ ನಿಜ ತಿರುಳನ್ನು ಬೋಧಿಸಿರುವವರು. ಕರ್ನಾಟಕದ ಗಡಿ ಭಾಗವಾದ ಬೀದರ್ನಲ್ಲಿ ಚಿದಂಬರ ಆಶ್ರಮ, ಸಿದ್ದಾರೂಢ ಮಠ ಸ್ಥಾಪನೆ ಮಾಡುವ ಮೂಲಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಅಕ್ಷರ ದಾಸೋಹ ಮಾಡುತ್ತಿದ್ದಾರೆ. ನಿತ್ಯ ನಿರಂತರವಾಗಿ ಅನ್ನದಾಸೋಹ, ಜ್ಞಾನದಾಸೋಹದ ಮೂಲಕ ಭಕ್ತರ ಮನದ ಮಂದಿರದಲ್ಲಿ ನಡೆದಾಡುವ ದೇವರೆಂದೇ ಪೂಜೆಗೊಳ್ಳುತ್ತಿದ್ದಾರೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಪರಮ ಪೂಜ್ಯರ ಧರ್ಮ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಈ ಬಾರಿ ಚಿನ್ನದ ಕಂತಿ ಪ್ರಶಸ್ತಿಯನ್ನು ಪರಮ ಪೂಜ್ಯರಿಗೆ ಸಮರ್ಪಣೆ ಮಾಡಿ ನಾವೆಲ್ಲ ಸಂಭ್ರಮ ಮಾಡಬೇಕಾಗಿದೆ. ಶ್ರೀನಿವಾಸ ಸರಡಗಿಯ ಶಾಖಾ ಮಠವಾದ ಕಲಬುರಗಿ ಸಮೀಪದ ತಾಜ್ ಸುಲ್ತಾನಪುರದ ಶ್ರೀಮಠದಲ್ಲಿ ದಿನಾಂಕ 29/4/2024 ಸಾಯಂಕಾಲ 6 ಗಂಟೆಗೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳಿಗೆ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಸಂಜೆ 7 ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಚಿನ್ನದ ಕಂತಿ ಪ್ರಶಸ್ತಿ ನೀಡಿ ಸತ್ಕರಿಸಲಾಗುವುದು. ಈಗಾಗಲೇ ನಾಡಿನ ಖ್ಯಾತ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ಚಿದಾನಂದ ಮೂರ್ತಿಯವರನ್ನು, ಖ್ಯಾತ ಉದ್ಯಮಿದಾರರಾದ ಅಶೋಕ್ ಖೇಣಿಯವರು, ಇಸ್ರೋ ಅಧ್ಯಕ್ಷರಾಗಿದ್ದ ಎಸ್ ಕಿರಣ್ ಕುಮಾರ್ ಅವರು, ನಾಲ್ವಾರದ ಪರಮ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ, ಜಯದೇವ ಹೃದಯ ಸಂಸ್ಥೆ ನಿಕಟಪೂರ್ವ ನಿರ್ದೇಶಕರಾದ ಡಾಕ್ಟರ್ CS ಮಂಜುನಾಥರವರಿಗೂ, ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಪರಮ ಪೂಜ್ಯ ಕರಿ ವೃಷಭೇಂದ್ರ ಮಹಾಸ್ವಾಮಿಗಳಿಗೆ ಚಿನ್ನದ ಕಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಈ ಬಾರಿ ಶಿವಕುಮಾರ ಮಹಾಸ್ವಾಮಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಏಪ್ರಿಲ್ 29ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವ ಹಾಗೂ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟಿನ ಉದ್ಘಾಟನಾ ಸಮಾರಂಭ ಜರುಗಲಿದೆ.
ಏಪ್ರಿಲ್ 29ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೆಯ ಜಯಂತ್ಯೋತ್ಸವದ ನಿಮಿತ್ತ ಏಪ್ರಿಲ್ 29ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಸಾಧಕ ರತ್ನ ಪ್ರಶಸ್ತಿಯನ್ನ ವಿತರಿಸಲಾಗುವುದು ಎಂದು ತ್ರಿಷಾ ಎಜುಕೇಶನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟಿನ ಅಧ್ಯಕ್ಷರಾದ ಅಶ್ವಿನಿ ಚೌಹಾಣ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಚೌಹಾಣ್, ಸುನಂದಾ ರಾಠೋಡ್, ಸಂತೋಷ್ ಬಿರಾದಾರ್ ಉಪಸ್ಥಿತರಿದ್ದರು. ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರೋದು ಮತ್ತು ಇಲ್ಲಿ ನಮ್ಮದು ಸಂಸ್ಥೆಯು ಕೂಡ ಉದ್ಘಾಟನಾ ಸಮಾರಂಭ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿ ಬಂದಿರೋದು. ಕಾರಣ ಸಂವಿಧಾನ ಶಿಲ್ಪಿಯಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಏಪ್ರಿಲ್ 29ನೇ ತಾರೀಕಂದು ಬೆಳಿಗ್ಗೆ ನಾವು 11 ಗಂಟೆಗೆ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಯಾರ್ಯಾರು ಸಾಧನೆಯನ್ನು ಮಾಡಿರುವ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿಯನ್ನು ಕೊಡುತ್ತಿದ್ದೇವೆ. ನಗರ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂದು ಜರುಗುವ ಸಮಾರಂಭವನ್ನು ಕಲಬುರಗಿ ದಕ್ಷಿಣದ ಮತಕ್ಷೇತ್ರರಾದ ಶಾಸಕರ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಲಾಗಿದ್ದು, ಮುಖ್ಯ ಅತಿಥಿಗಳಾಗಿದ್ದು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ನಿತಿನ್ ಗುತ್ತೇದಾರ್, ಕಾಂಗ್ರೆಸ್ ಯುವ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಸರ್ ಅವರು, JDS ರಾಜ್ಯ ಮುಖಂಡರಾದ ಕೃಷ್ಣಾರೆಡ್ಡಿ ಅವರು ಆಗಮಿಸಲೆಂದು ಅವರನ್ನು ಹೇಳಿದ್ದೇವೆ. ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿಯಾಗಿ ಇಲಾಖೆಯ ಅಧ್ಯಕ್ಷರು ಅಭಿಯಂತರಾದ ಸುರೇಶ್ ಶರ್ಮಾ ಸರ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರರು ಮಾಜಿ ಸದಸ್ಯರಾದ ಸುರೇಶ್ ಬಡಿಗೇರ್ ಸರ್ ಅವರು ವಿಶೇಷ ಭಾಷಣ ಮಾಡಲಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಗುತ್ತಿಗೆದಾರರು ವಿಜಯಕುಮಾರ್ ಕಟ್ಟಿಮನಿ, ಮಾಲಿ ಸದಸ್ಯ ಸಚಿವರು ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವ ಸಚಿನ್ ಶಿರ್ವಾಳ್ ಅವರಿಗೂ ಕೂಡ ನಾವು ಅತಿಥಿಯನ್ನಾಗಿ ಕರೆದಿದ್ವಿ. ಸೊ ಅದಕ್ಕಾಗಿ ಈ ನಮ್ಮದು ಟ್ರಸ್ಟ್ ವತಿಯಿಂದ ನಾವು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏಪ್ರಿಲ್ 29ನೇ ತಾರೀಕಂದು ನಡೆಯುವ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರಾದ AV ಹೊಸ್ಮನಿ ಸರ್ ಅವರು, ಇವರು ಖ್ಯಾತ ಹೋರಾಟಗಾರರಾಗಿದ್ದು, ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯರಾದ ಪೂಜಾ ಮೇಡಮ್ ಅವರು, ಶಿಕ್ಷಣ ಸಂಸ್ಥೆಯಲ್ಲಿ ಸಿಂಧುಮತಿ ಭೋಸ್ಲೆ ಅವರು, ನ್ಯಾಯವಾದಿ ರಾಜೇ ಶಿವಶರಣಪ್ಪ, ಭರತನಾಟ್ಯ ಕಲಾವಿದೆಯಾದ ಅಕ್ಷರ ರಾಜ್ಕುಮಾರ್, ಸಮಾಜ ಸೇವೆ ಮಾಲಾ ಕಣ್ಣಿಯವರು, ಜಾನಪದ ಕಲಾವಿದರಾದ ಸಂತೋಷ್ ಬಿರಾದರ್, ಸಂಗೀತ ಕಲಾವಿದರಾದ ಬಾಬುರಾವ್ ಕೋಬಾಳ್ ಹಾಗೂ ದೇಶೀಯ ಸಂಗೀತ ಕಲಾವಿದರಾದ ಜಯಭೀಮ್ ಸಾವಳಗಿಯವರು ಸಾಧಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲೆಂದು ನಾವು ಅವರನ್ನು ತಿಳಿಸಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.